ಸರ್ ನಾವು ಪಕ್ಕ ಡಿ ಬಸ್ ಅಭಿಮಾನಿ ಸರ್. ನಾವು ರಾಯಚೂರು ಹತ್ರ ಲಿಂಗಸೂರು ಹತ್ರ ಒಂದು ಹಳ್ಳಿ ಸರ್ಜಾಪುರ ಅಂತ ಸರ್, ಆ ಗ್ರಾಮದಲ್ಲಿ ಇರೋದು ಸರ್. ನಾವೊಂದು ಗಾಡಿ ಓಡಿಸ್ತೀವಿ ಸರ್, ಗಾಡಿ ಡ್ರೈವರು. ಗಾಡಿ ಡ್ರೈವರ್ ಸರ್. ನಮ್ಮ ದರ್ಶನ್ ಅಭಿಮಾನಿ ಆಗಿದ್ರಿ ಏನು ಸರ್? ನಾವು ಒಂದು 15 ವರ್ಷದಿಂದ ಇದ್ದೀನಿ. ಆಯಿತು. ನೀವು ಈ ಕೊಲೆ ಸಂಬಂಧಪಟ್ಟಂಗೆ ಗೊತ್ತಾದಾಗ ಏನು ಅನಿಸ್ತು ನಿಮಗೆ? ಏನಂತೀರಿ ಈ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ? ಸರ್ ಬೇಜಾರಾಯಿತು. ನಮ್ಮ ಬಾಸು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಅವರು ಆ್ಯಕ್ಚುಲಿ ಅವ್ರ ಹುಡುಗರು ಈ ಥರ ಮಾಡಿದ್ದಾರೆ ಅಂತ ನಮ್ಮ ಬಾಸ್ ಹೆಸರು ಬಂದಿದೆ. ಈಗ ನಾವು ನೋಡಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಅಲ್ಲಿದ್ದೀವಿ. ನಮ್ಮ ಬಾಸ್ದು ನಾವು ಫೋನ್ ಇರುತ್ತಲ್ಲ, ಫೋನಲ್ಲಿ ನೋಡ್ತಾ ಇರ್ತೀವಲ್ಲ. ಅವರು ಕೆಲವೊಬ್ಬರು ಒಂದು ಕಡೆ ಮಂಡ್ಯದಲ್ಲಿ ನಮ್ಮ ಬಾಸಿಗೆ ಚಪ್ಪಲಿ ತೆಗೆದು ಹೊಡೆದ್ರು ಆ ಬ್ಯಾನರ್ಗೆಲ್ಲ. ಇಲ್ಲ, ಮೊನ್ನೆ ಮಂಡ್ಯದಲ್ಲಿ ಬ್ಯಾನರಲ್ಲಿ ಚಪ್ಪಲಿ ತೆಗೆದು ಹೊಡಿತಾರೆ. ಕೆಲವೊಬ್ಬರು ಅವನು ಲೋಪರ್ ಅಂತಾರೆ, ಕೆಲವೊಬ್ಬರು ಬ್ಯಾನ್ ಮಾಡ್ಬೇಕಂತಾರೆ, ಕೆಲವೊಬ್ಬರು ಅವನಿಗೆ ನೇಣಾಕ್ಬೇಕಂತಾರೆ. ನೇಣಾಕಕ್ಕೆ ಇದೆ, ಕಾನೂನಲ್ಲಿ ಇದೆ, ಇಲ್ಲ ಅನ್ನಲ್ಲ. ಕೊಲೆ ಮಾಡಿದವರು ಎಲ್ಲರನ್ನೂ ನೇಣಾಕಿದ್ದಾರ, ಕಾನೂನು ಎಲ್ಲರೂ ನೇಣಾಕಿದ್ದಾರೆ. ಶಿಕ್ಷೆ ಈಗ ಬಾಸ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ತಪ್ಪು ಮಾಡಿದರೆ ಕಾನೂನಿದೆ, ಶಿಕ್ಷೆ ಕೊಡುತ್ತೆ. ಅವರು ಈ ಪ್ರಕರಣದಲ್ಲಿ ಇದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಜೈಲಿಗೆ ಕಳಿಸಿದ್ದಾರೆ ಸರ್. ಒಟ್ಟು 17 ಜನ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಈಗ ಅವರು ಸಾಕ್ಷಿಗಳು ಕಳೆ ಹಾಕಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸಂಬಂಧಪಟ್ಟಂಗೆ ಸರ್, ಒಬ್ಬ ಅವರು ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಹೇಳಿ. ಇಲ್ಲ ಸರ್, ಅವರು ಮನೆಯಲ್ಲಿ ರೇಣುಕಾಸ್ವಾಮಿ ಮಿಸ್ಸಸ್ಸು ಹೇಳಿದ್ದಾರೆ, ಅವ್ರ ತಂದೆನೂ ಹೇಳಿದ್ದಾನೆ, ಅವರು ಎಲ್ಲರೂ ಹೇಳಿದ್ದಾರೆ. ದರ್ಶನ್ ಅಭಿಮಾನಿ ಅಲ್ಲ. ಸರಿನಾ ಸರ್? ಅವರು ರೇಣುಕಾಚಾರ್ಯನವರು ಇವ್ರಿಗೆ ಕೆಟ್ಟದಾಗಿ ವಿಡಿಯೋ ಕಳಿಸಿದ್ದಾರೆ ಅಂತ ನಾವು ಫೋನಲ್ಲಿ ನೋಡಿದ್ದೆ. ಕೆಟ್ಟ ವಿಡಿಯೋ ಕಳಿಸ್ತಿದ್ದಾರೆ, ಫೋಟೋ ಕಳಿಸ್ತಿದ್ದಾರೆ, ಅದು ಕಳಿಸಿದ್ದಾರೆ, ಇದು ಕಳಿಸ್ತಿದ್ದಾರೆ ಅಂತ ಹೇಳ್ಯಾರ. ನಾವು ಫೋನಲ್ಲಿ ನೋಡಿದ್ದೀವಿ. ಫೋನಲ್ಲಿ ನೋಡಿಬಿಟ್ಟು ನಾವೇನು ಮಾಡಿದ್ವಿ, ಫೋನಲ್ಲಿ ನೋಡ್ತಾ ನಾವೇನು ಮಾಡಿದ್ವಿ, ಈ ರೀಸೆಂಟಾಗಿ ಲಿಂಗಸೂರಲ್ಲಿ ಆಗಿರ್ಬೋದು, ರಾಯಚೂರಲ್ಲಿ ಆಗಿರ್ಬೋದು, ಎಲ್ಲ ಕಡೆ. ನೀವು ಈ ಕೇಸ್ ಗೊತ್ತಾದ್ಮೇಲೆ ನೀವು ಯಾವತ್ತು ಬಂದ್ರಿ ನೋಡಬೇಕು ಅಂತೇಳಿ ಬಂದ್ರ? ಸರ್ ಈಗ ಒಂದು 6 ಆಯ್ತು ಸರ್. ಬೆಂಗಳೂರಲ್ಲಿದ್ದೀನಿ. ಅನುಪಮ ಅಲ್ಲಿ ಹೋಗಿದ್ದೆ. ಅಲ್ಲಿ ಏರಿಯಾ ಹೆಸರು ಗೊತ್ತಿಲ್ಲ ಸರ್. ನಾವು ಬೆಂಗಳೂರಲ್ಲಿ ಇರಲ್ಲ, ನಾವು ಸಂಘದಲ್ಲಿ ಇಲ್ಲ, ಇಲ್ಲಿ ನಾವು ಹಳ್ಳಿಲಿ ಇರೋದು. ನಮ್ಮ ಬಾಸ್ ಏನೇನು ಹೆಲ್ಪ್ ಮಾಡ್ತಿರ್ತಾರೆ, ನಾವು ಅವ್ರ ದಾರಿಯಲ್ಲಿ ನಾವು ಸ್ಟೇಷನ್ ಬಂದಾಗ ಭೇಟಿ ಆಗ್ಲಿಕ್ಕೆ ಬಂದಿದ್ರ ನೀವು? ಹ್ಞೂ ಸರ್. ಬಾಸ್ ನಾನು ಹಿಂಗೆ ನಮ್ಮ ಬಾಸ್ ಈ ಥರ ಆಗೈತಲ್ಲ, ನಿಜನಾ? ನಮ್ಮ ಬಾಸ್ ಈ ಥರ ಮಾಡ್ಯವ್ರ? ನಮ್ಮ ಬಾಸ್ಗೆ ಯಾಕೆ ಈ ಥರ ಶಿಕ್ಷೆ? ಎಷ್ಟು ದಿನ ಆಯ್ತು ನೀವು ಬಂದು? ಸರ್ ಒಂದು 6 ಆಯ್ತು ಬಂದು. ಎಷ್ಟು ಜನ ಬಂದಿದ್ರಿ ಸರ್? ಒಂದು 6 ಜನ ಬಂದಿದ್ದೀವಿ. ಈ ವಾರದಿಂದ ಇಲ್ಲೇ ಇದ್ದೀರಿ? ಹ್ಞೂ ಸರ್, ಇಲ್ಲೇ. ಇವತ್ತು ಜೈಲ್ ಹತ್ರ ಬಂದಿದ್ದೀರಲ್ಲ ಸರ್? ಅಲ್ಲಿ ಇಲ್ಲಿಲ್ಲ ಸರ್, ಇಲ್ಲಿ ಸಂಡೇ ಅಲ್ವಾ ಸರ್? ಸಂಡೇ ಆದರೂ ನಮ್ಮ ಬಾಸ್ ಬಂದುಬಿಟ್ಟು ಏನಾದರೂ ಒಂಚೂರು ನೋಡ್ಬೋದು. ನಮ್ಮ ಬಾಸ್ ನೋಡ್ಬೇಕಂತ ಒಂದು ಆಸೆ. ನಮ್ಮ ಬಾಸಿಗೆ ಎಷ್ಟು ನೋವು, ಅದಕ್ಕಿಂತ ನಮ್ಗೆ ಡಬಲ್ ನೋವು. ನಮ್ಗೆ ಹೆಂಗಂದ್ರೆ ಈಗ ಜನ ಎಲ್ಲರೂ ದರ್ಶನ್ ಕೆಟ್ಟವನಪ್ಪ, ದರ್ಶನ್ ಕೊಲೆ ಮಾಡ್ಯವನಪ್ಪ, ಅದು ಮಾಡ್ಯವನಪ್ಪ ಅಂತಾರೆ. ಅವರು ಒಳ್ಳೇದು ಮಾಡಿದ್ದು ಇವತ್ತು ಯಾರು ನೋಡಲ್ಲ. ಕೆಟ್ಟದ್ದು ಮಾಡ್ಯವ್ರೆ, ಏನು ಅದಕ್ಕೆ ಅದೇನು ಇಲ್ಲ, ಕೆಟ್ಟದ್ದು ಮಾಡ್ಯವ್ರು ಇರ್ಬೋದು, ಅವ್ರ ಫ್ರೆಂಡು ಮಾಡಿರ್ಬೋದು. ಅದಕ್ಕೆ ಶಿಕ್ಷೆ ಕೊಡಲಿ. ಒಬ್ಬ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಒಂದೇ ಥರ ಇರೋಲ್ಲ. ಈಗ ನಾವು ರಾಯಚೂರಲ್ಲಿ ಇರ್ತೀವಿ, ನಮ್ಮ ಬೆಂಗಳೂರಲ್ಲಾಗದು ನಮ್ಗೇನು ಗೊತ್ತಾಗುತ್ತೆ? ಚಿತ್ರದುರ್ಗದಾಗ ಕೊಲೆ ಆಗಿರೋದು ನಮ್ಗೇನು ಗೊತ್ತಾಗುತ್ತೆ? ಜೈಲ್ ಹತ್ರ ನೋಡ್ಲಿಕ್ಕೆ ಇವತ್ತು ಅವಕಾಶ ಇಲ್ಲ ಯಾರಿಗೂ ನೋಡ್ಲಿಕ್ಕೆ. ನಾಳೆವರೆಗೂ ವೆಯ್ಟ್ ಮಾಡಿ ನೋಡ್ಕೊಂಡು ಹೋಗ್ತಾರೆ ಸರ್. ಈಗ ಫಸ್ಟ್ನೇ ದಿವಸ ಏನಂದ್ರೆ ಸರ್, 4 ದಿವಸ ತನಿಖೆ ಅಂತ ಹೇಳಿದಾರೆ, ಸರಿ ಅಂದ್ವಿ. ಆಮೇಲೆ ಇನ್ನೂ 2 ದಿನ ಕಸ್ಟಡಿಗೆ ತಗೊಂತ. ಈಗ ಭಾನುವಾರ ಬಂದಿದ್ದೀರಿ ಅವ್ರು ನೋಡ್ಲಿಕ್ಕೆ, ಇವತ್ತು ಅವಕಾಶ ಇಲ್ಲ ಯಾರಿಗೂ ನೋಡ್ಲಿಕ್ಕೆ. ಸರ್ ನಾಳೆವರೆಗೂ ಇದ್ದು ನೋಡ್ಕೊಂಡು ಹೋಗ್ತಾರ ಏನು ಅಂತ? ಇಲ್ಲ ಸರ್, ನಾಳೆ ದಿವಸ ಬಿಡ್ತಾರ ಅಂತ ಕೇಳಿದ್ವಿ. ಈಗ ನಮ್ಗೆ ಬಿಡ್ತಾರ ಆಗಲ್ಲ, ಯಾಕಂದ್ರೆ ನಾವು ಈಗ ಯಾರಿಗೆ ಬಿಡ್ತಾರೆ ಅಂದರೆ ಅವರು. ಸರ್ ನನ್ನ ಹೆಸರು ಮಂಜು.